ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಿರ್ಬೋದು ಅದರಲ್ಲಿ? ಏ ಅನು, ನೀನಿನ್ನೂ ಫ್ರೆಶ್ ಅಪ್ ಆಗಿಲ್ವಾ? ನೀವು ಆದ್ರಲ್ವಾ? ಕೆಳಗೆ ಹೋಗಿರಿ, ನಾನು ಆಮೇಲೆ ಬರ್ತೀನಿ. ಬೇಗ ಬಾ ಅನು, ಹೋಮ್ವರ್ಕ್ ಮಾಡೋಣ. ನಡಿ ಕೀರ್ತಿ. ಯಾವ ಕೇಸಲ್ಲೂ ಬಾಕ್ಸ್ ಓಪನ್ ಆಗ್ತಿಲ್ವಲ್ಲ, ಈಗ ಏನ್ ಮಾಡೋದು? ಅಯ್ಯೋ, ಈ ಕೀಸ್ ನನ್ನ ಹತ್ರ ಇದ್ರೆ ಡೇಂಜರ್. ಇದನ್ನೆಲ್ಲಾದ್ರೂ ಬಚ್ಚಿಡ್ಬೇಕು. ಎಲ್ಲಿ ಬಚ್ಚಿಟ್ರು ತೊಂದ್ರೆನೆ. ನಾನೇ ತಗೊಂಡ್ ಬಂದಿದ್ದು ಅನ್ಕೊಂಡ್ರೆ ಇದು ಯಾರಿಗೂ ಕಾಣಿಸ್ತಿರೋ ತರ ಹೊರಗೆ ಎಸಿತೀನಿ. ಆಗ ಯಾರಿಗೂ ನನ್ನ ಮೇಲೆ ಡೌಟ್ ಬರಲ್ಲ. ನಿನ್ ಕೆಲ್ಸನೇ ಚೆನ್ನಾಗಿದೆ ಕಣೆ. ಬಸ್ರಿ ಆಗಿದ್ಯಾ ಅಂತ ಎಲ್ರೂ ನಿನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಸೇವೆ ಮಾಡ್ತಿದ್ದಾರೆ. ಕಾಲು ಕೆಳಗಿಡದೆ ಇಷ್ಟಪಟ್ಟು ತಿಂಡಿ ತಿನ್ಕೊಂಡು ಎಂಜಾಯ್ ಮಾಡ್ತಿದ್ಯಾ? ಏನ್ ಎಂಜಾಯ್ ಏನೋ ಆಂಟಿ, ಎಲ್ ನಿಜ ಗೊತ್ತಾಗ್ಬಿಡುತ್ತೋ ಅಂತ ಟೆನ್ಷನ್ ಅಲ್ಲಿ ಸಾಯ್ತಾ ಇದೀನಿ. ಹಾಗ್ ಭಯ ಪಟ್ರೆ ಖಂಡಿತ ಬದುಕಕ್ಕಾಗಲ್ಲ. ಆಗಾಗ ಏನೋ ಒಂದ್ ಸುಳ್ಳು ಹೇಳಿ ತಪ್ಪಿಸ್ಕೊಂಡು ಹ್ಯಾಪಿಯಾಗಿರ್ಬೇಕು. ನನಗ್ ನಿಂತರ ಇರಕ್ಕಾಗಲ್ಲ ಆಂಟಿ. ಸತ್ಯ ಗೊತ್ತಾಗಿದ್ದೀನ ನಾನ್ ನಿನ್ನ ಹೆಸರೇ ಹೇಳೋದು. ನಿನ್ನ ಕಾಪಾಡಿದಕ್ಕೆ ನನಗೆ ಶಿಕ್ಷೆ ಕೊಡ್ತೀಯೇನೆ? ನನ್ನಿಂದಾನೆ ತಾನೆ ನಿನ್ಗೆ ರಾಜಯೋಗ ಎಲ್ಲ. ನಾನ್ ಸುಳ್ಳು ಹೇಳಿ ನಿನ್ನ ಕಾಪಾಡದೆ ಇದ್ದಿದ್ರೆ ಇಷ್ಟೊತ್ತಿಗೆ ನೀನು ಎಲ್ಲೋ ಇರ್ತಿದ್ದೆ. ಏನೇ ಆದ್ರೂ ನಿನ್ ಹತ್ರ ಸ್ವಲ್ಪ ಹುಷಾರಾಗೇ ಇರ್ಬೇಕಮ್ಮ. ನೀನ್ ಟೆನ್ಷನ್ ಮಾಡ್ಕೊಡೋದಲ್ದೆ ನನಗೂ ಟೆನ್ಷನ್ ಕೊಡ್ತಿದ್ಯಾ? ನಿನ್
ನೀನು ಮನುಷ್ಯಳಾತೆ? ನಿಜವಾಗ್ಲೂ ನಿನ್ ಬುದ್ಧಿ ಇದೆಯಾ? ಎಷ್ಟು ಹೇಳಿದ್ರು ನೀನು ಬದಲಾಗಲ್ಲ. ಅಂದ್ರೆ ಅಖಿಲ್ ಅದು ನಾನೇನು ಮಾಡಿಲ್ಲ ಅಖಿಲ್, ಎಲ್ಲ ಆಂಟಿನೇ ಮಾಡಿದ್ದು. ಅದಕ್ಕೇನೆ ಅವಳಿಗೆ ಬೈತಿರೋದು. ನಾನು ಏನೇ ಮಾಡಿದ್ರು ನಿನ್ ಹೆಂಡತಿಗೋಸ್ಕರ ಮಾಡ್ದೆ ಕಣೋ. ನೀವಿಬ್ರು ಒಟ್ಟಿಗೆ ಸಂತೋಷವಾಗಿರ್ಲಿ ಅಂತ ಮಾಡ್ದೆ ಅಷ್ಟೇ. ನಿಲ್ಸೋತೆ, ಬಾಯ್ ಬಿಟ್ರೆ ಸುಳ್ಳು. ನಿಜವಾಗ್ಲೂ ನಮ್ಮ ಸಂತೋಷ ಬಯಸ್ತೀಯ ಅಂದ್ರೆ ಹೀಗೆ ಮಾಡ್ತಿದ್ಯಾ ನೀನು? ಬಸ್ರಿ ಆಗಿದ್ದಾಳೆ ಅಂತ ಗೊತ್ತಿದ್ದು ಹಾರಿಗಾಗಿ ಟೆನ್ಷನ್ ಕೊಡ್ತೀಯಾ? ಹಾಗೆ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಹೊಟ್ಟೆಲಿರೋ ಬೇಬಿಗೆ ಏನಾದರೂ ಆದ್ರೆ ಇನ್ನೂ ಹುಟ್ಟಿದಿರೋ ಮಗುಗೆ ತೊಂದರೆ ಕೊಡ್ತೀಯಾ? ನಿನ್ ಸ್ಯಾಡಿಸಮ್ನ ನನ್ನ ಬೇಬಿ ಮೇಲೆ ತೋರಿಸ್ತೀಯಾ? ನಿನಗೆ ಮಕ್ಕಳು ಹುಟ್ಟಿದಿದ್ರೆ ಆಗ ಗೊತ್ತಾಗ್ತಿತ್ತು ನಿಂಗೆ. ಅದಕ್ಕೆ ಅಲ್ವೇನೋ ನನಗೆ 2ನೇ ಮದ್ವೆ ಮಾಡಿ ಎಂದಿದ್ದು, ನೀವು ಮಾಡ್ಲಿಲ್ವಲ್ಲ? ಈಗ ಅದೊಂದೇ ಕಮ್ಮಿ ಆಗಿರೋದು. ಜರ್ಗ ಸರಿ ನೋಡು ಹಾರಿಕಾ, ಕೇರ್ಫುಲ್ ಆಗಿರ್ಬೇಕು ನೀನು. ಯಾವ ವಿಷಯನೇ ಆಗಲಿ ನೀನು ಟೆನ್ಷನ್ ಆಗಬಾರ್ದು, ಹ್ಯಾಪಿಯಾಗಿರ್ಬೇಕು. ನಮ್ಮ ಬೇಬಿಗೋಸ್ಕರ ಬೊಂಬೆಗಳನ್ನ ತಂದಿದ್ದೀನಿ. ನಾಳೆ ನಿನಗೆ ಬೇಬಿ ಹುಟ್ಟಿದ ಮೇಲೆ ಇದ್ರ ಜೊತೆ ಆಟ ಆಡುತ್ತೆ. ಇನ್ನು ಜಾಸ್ತಿ ಬೊಂಬೆಗಳು ಡ್ರೆಸ್ಸಸ್ಸು ತೊಗೊಂಡು ಬರ್ತೀನಿ. ಬೇಬಿ ಬರೋವರೆಗೂ ನೀನು ಇದ್ರ ಜೊತೆ ಆಡ್ಕೊ. ನೀ ಎಷ್ಟು ಹ್ಯಾಪಿ ಇರ್ತೀಯೋ ಬೇಬಿ ಅಷ್ಟೇ ಹೆಲ್ದಿಯಾಗಿರುತ್ತೆ. ಓಕೆ, ಹುಷಾರು, ಟೇಕ್ ಕೇರಾ. ಯಾವಾಗ ನೋಡಿದ್ರು ಇದೇ ರೂಮಲ್ಲಿ ಬಿದ್ದಿರ್ತಾಳೆ. ಯಾವ ಕೆಲಸ ಕಾರ್ಯ ಏನೂ ಇಲ್ಲ. ಹೋಗೆ. ಹುಟ್ಟದೇ ಇರೋ ಮಗುಗೋಸ್ಕರ ಅಖಿಲ್ ತುಂಬಾ ಆಸೆ ಇಟ್ಕೊಂಡಿದ್ದಾನೆ ಕಣೆ. ಅದೇ ನನ್ಗೂ ಭಯ ಆಗ್ತಿರೋದಂಟಿ. ಈಗ ಇಷ್ಟು ಪ್ರೀತಿ ತೋರಿಸ್ತಿರೋ ಅಖಿಲ್ ನಿಜ ಗೊತ್ತಾದ್ರೆ ನನಗ್ ನರ್ಕ ತೋರಿಸ್ತಾನೆ. ನನಗ್ ಸಾವು ತಪ್ಪಲ್ಲ. ಹಾಗ್ಯಾಕೆ ಯೋಚನೆ ಮಾಡ್ತೀಯಾ? ಒಂದ್ ಕೆಲ್ಸ ಮಾಡು, ಇಲ್ಲಿವರೆಗೂ ನಿನ್ ಮಕ್ಕಳ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ, ಈಗ್ಲಿಂದ ಯೋಚನೆ ಮಾಡು. ಮಕ್ಕಳು ಪಡೆಯೋ ಪ್ಲಾನ್ ಮಾಡು. ನಿಜವಾಗ್ಲೂ ನೀನ್ ಪ್ರೆಗ್ನೆಂಟ್ ಆದೆ ಅಂತ ಇಟ್ಕೋ, ಆಗ ಯಾವ ಟೆನ್ಷನೂ ಇರಲ್ಲ. ನನಗ್ ಈಗ್ಲೇ ಮಕ್ಳನ್ ಪಡೆಯಕ್ ಇಷ್ಟ ಇಲ್ಲ ಆಂಟಿ. ಹಾಗಾದ್ರೆ ಸಾಯಕ್ ಇಷ್ಟನಾ? ಹೇಳಿದ್ ಮಾಡಿ, ಆಗ ಯಾವ ತೊಂದ್ರೆನೂ ಇರಲ್ಲ, ಸರಿನಾ? ಬಂದ್ರೆ ನೀವು ಫ್ರೆಶ್ ಅಪ್ ಆಗ್ತೀರಾ? ಏನು ಮಾಡ್ತಾ ಇದ್ರಿ ನೀವು? ಬೆಡ್ ಸರಿ ಮಾಡ್ತಿದ್ದೀರಿ. ಮತ್ತು ನನಗೆ
ಬೇರೆ ಥರನೇ ಕಾಣಿಸ್ತು. ಅದು ಪಿಲ್ಲೋ ಕವರ್ ಪಕ್ಕಕ್ಕೆ ಹೋಗಿತ್ತು, ಅದನ್ನ ಸರಿ ಮಾಡ್ತಿದ್ದೆ. ನೀವು ಹೊಟ್ಟೆ ಮೇಲೆ ಪಿಲ್ಲೋ ಇಟ್ಕೊಂಡಾಗ ಅದು ಗೋಡೆ ಮೇಲೆ ಶಾಡೋ ಬಿದ್ದು ನೀವು ಪ್ರೆಗ್ನೆಂಟ್ ಆಗಿರೋ ಥರ ಕಾಣಿಸಿದ್ರಿ. ನೀವು ಕೂಡ ಅದನ್ನೇ ಫೀಲ್ ಮಾಡ್ಕೊಂಡ್ರಿ ಅಂತ ಅನ್ಸುತ್ತೆ. ಹಾಗೇನಿಲ್ಲ ರೀ, ಆದ್ರೂ ನೀವು ಗೋಡೆ ಮೇಲಿರೋ ನೆರಳು ನೋಡೋದನ್ನ ಯಾವಾಗ ಶುರು ಮಾಡ್ಕೊಂಡ್ರಿ? ಈಗಲೇ ನೋಡಿದ್ದು ನೋಡಿ ನನಗೂ ತುಂಬ ಆಶ್ಚರ್ಯ ಅನ್ನಿಸ್ತು. ಮಕ್ಕಳ ವಿಚಾರದಲ್ಲಿ ಅಮ್ಮ ಆ ರೀತಿ ಹೇಳಿದಕ್ಕೆ ಫೀಲ್ ಆಗ್ತಾ ಇದ್ದೀರಾ? ಅಮ್ಮ ಆ ರೀತಿ ಯಾಕೆ ಮಾತಾಡಿದ್ರು ಅಂತ ನನಗೀಗೂ ಅರ್ಥ ಆಗ್ತಾ ಇಲ್ಲ. ತುಂಬ ಸಿಂಪಲ್ ವಿಷಯನ ಎಷ್ಟು ಸೀರಿಯಸ್ ಆಗಿ ಹೇಳಿಬಿಟ್ರು. ಆದರೂ ನಮಗಿಲ್ದಿರೋ ಥಾಟು ಅಮ್ಮನಿಗೆ ಹೇಗೆ ಬಂತು? ನಮ್ಗೆ ಆಲ್ರೆಡಿ 3 ಜನ ಮಕ್ಕಳಿದ್ದಾರೆ, ಮತ್ತೆ ಬೇರೆ ಮಕ್ಕಳು ಬೇಕು ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ವಲ್ಲ. ಸಾರಿ, ನಾನೇನೇನೋ ಹೇಳ್ತಾ ಇದ್ದೀನಿ. ಅಮ್ಮನ ಹತ್ರ ಕೂಡ ನಾನೇ ಮಾತಾಡಿದೆ. ನಿಮ್ಮ ಮನಸ್ಸಲ್ಲಿ ಮಕ್ಕಳ ಬಗ್ಗೆ ಏನಾದರೂ ಯೋಚನೆ ಇದೆಯಾ? ನಿಮ್ಮನ್ನು ಕೇಳ್ದೇನೆ ಅಮ್ಮನ ನಾನೇ ಹೇಳಿಬಿಟ್ಟೆ. ಏನಾದರೂ ಇದ್ದರೆ ನನ್ನ ಹತ್ರ ಹೇಳಿ. ಅದು ನಾನು ಈಗ ಯಾಕೆ ಸುಮ್ಮನಾದ್ರಿ? ಹೇಳಿ. ಏನಿಲ್ಲ ರೀ. ನಿಮಗೆ ನನ್ನ ಹತ್ರ ಏನೋ ಹೇಳಬೇಕು ಅಂತ ಅನಿಸ್ತಾ ಇದೆ ಅಲ್ವಾ? ನಾನು ತಾಯಿ ಆಗ್ತಿದ್ದೀನಿ ಅಂತ ಹೇಳಬೇಕು ಅನ್ನಿಸ್ತಿದೆ ರೀ. ನಿಮ್ಮ ಪ್ರತಿರೂಪ ನನ್ನ ಹೊಟ್ಟೆಲಿ ಬೆಳೀತಿದೆ. ಖುಷಿಯಿಂದ ಜೋರಾಗಿ ಕಿರ್ಚಾಡಬೇಕು ಅನ್ನಿಸ್ತಿದೆ. ಹೊಸವ್ರೆ, ನಿಮ್ಮ ಗಂಟ್ಲಿಗೆ ಏನೋ ಅಡ್ಡ ಬರ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಅದೇನು ಅಂತ ಹೇಳಿ. ನನಗೆ ಹೇಳೋಕೆ ಏನೂ ಇಲ್ಲ ರೀ. ಮತ್ತ್ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ನನಗ್ಯಾಕೆ ಬೇಜಾರಾಗತ್ತೆ ರೀ? ಇಲ್ಲ ರೀ, 2 ಡೇಸಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ನಿಮ್ಮಲ್ಲಿ ಏನೋ ಚೇಂಜಸ್ ಕಾಣಿಸ್ತಾ ಇದೆ. ನಿಮ್ಮ ಬಿಹೇವಿಯರ್, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಬದಲಾಗಿದೆ. ನಾನೇನು ಬದಲಾಗಿಲ್ವಲ್ಲ? ನಿಮ್ಮ ಬದಲಾವಣೆ ನನಗೆ ಗೊತ್ತಾಗಿದೆ. ಮುಂಚಿನ ಥರ ನೀವು ಆ್ಯಕ್ಟಿವ್ ಆಗಿಲ್ಲ. ಊಟ ಮಾಡದೇ ಇರೋ ಥರ ಸೊರಗೋಗಿದ್ದೀರಾ. ತುಂಬ ಡಲ್ ಆಗಿದ್ದೀರಾ. ಯಾವುದ್ರ ಬಗ್ಗೆನೋ ವರಿ ಆಗ್ತಾ ಇದ್ದೀರಾ. ಹೇಳ್ಕೊಳಕ್ಕಾಗದಿರೋ ನೋವನ್ನ ನೀವು ಅನುಭವಿಸ್ತಾ ಇದ್ದೀರಾ ಅಂತ ನನಗನ್ನಿಸ್ತಾ ಇದೆ. ಚೆನ್ನಾಗಿ ಹೇಳಿದ್ರಿ. ಬೆಳಗ್ಗಿಂದ ಆಫೀಸಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿರೋರು ನೀವು ಟೈಮಿಗೆ ಸರಿಯಾಗಿ ತಿಂತಿಲ್ಲ. ಮುಖ ನೋಡಿ ಹೇಗೆ ಬಾಡೋಗಿದೆ ಅಂತ. ಮತ್ತೆ ಆಕ್ಟಿವ್ ಆಗಿಲ್ಲ ಅಂತ ನನಗೆ ಹೇಳ್ತಿದ್ದೀರಾ. 1 ಮಿನಿಟ್. ಇಲ್ಲ ರೀ, ನಾನು ಚೆನ್ನಾಗಿದ್ದೀನಿ. ನೀವೇ ಏನೋ ಬೇಜಾರಾಗಿದ್ದೀರಾ. ಹಾಗಾದ್ರೆ ನಮ್ಮಿಬ್ರ ಮಧ್ಯೆ ಸೌಂದರ್ಯ ಸ್ಪರ್ಧೆ ಏನಾದ್ರು ಇಡೋಣವಾ? ಪಾವನಿ ಅಕ್ಕ, ಭಾಸ್ಕರ್ ಬಾವ, ಅಖಿಲ್ನ, ಹಾರಿಕಾನ, ಅತ್ತೆನ ಎಲ್ರನ್ನೂ ಕರೆದು ಅವ್ರ ಮುಂದೆ ರ್ಯಾಂಪ್ ವಾಕ್ ಮಾಡೋಣ. ನಮ್ಮಿಬ್ರಲ್ಲಿ ಯಾರು ಚೆನ್ನಾಗಿದ್ದಾರೆ ಅಂತ ಅವರೇ ಹೇಳ್ತಾರೆ. ನೀವು ನಕ್ಕಿದ್ರು ಅಷ್ಟೇ, ನಿಮ್ಗಿಂತ ನಾನೇ ಚೆನ್ನಾಗಿರೋದು. ನಿಜವಾಗ್ಲೂ ಚೆನ್ನಾಗಿದ್ದೀರಾ? ನಿಜವಾಗ್ಲೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿರೋದೇ ನನಗೆ ಬೇಕಾಗಿರೋದು. ನಾನು ಫ್ರೆಶ್ ಆಗಿ ಬರ್ತೀನಿ, ಒಟ್ಟಿಗೆ ಊಟ ಮಾಡೋಣ. ಥ್ಯಾಂಕ್ ಯು ಹೊಸವ್ರೆ. 5 ಮಿನಿಟ್ಸ್. ದೇವ್ರೆ, ನಮ್ಮ ಪ್ರೀತಿಯ ಪ್ರತಿರೂಪ ನನ್ನ ಹೊಟ್ಟೆಲಿದೆ ಅಂತ ಅವ್ರಿಗೆ ಹೇಳೋಕ್ಕಾಗ್ತಿಲ್ಲ. ಇನ್ನು ಎಷ್ಟು ದಿನ ನನಗೆ ನರಕ? ಇನ್ನೆಷ್ಟು ದಿನ ನನ್ನ ಮಗು ಅಜ್ಞಾತವಾಗಿರ್ಬೇಕು? ನಾನೇನ್ ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ.
ನಮಸ್ತೆ ಸರ್. ಯಾರು ನೀವು? ನಿಮ್ಮ ಮಕ್ಕಳು ಓದೋ ಸ್ಕೂಲಲ್ಲಿ ನಾನು ಪಿಯೋನು, ಇವ್ರು ವಾಚ್ಮ್ಯಾನು ಸರ್. ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಮೇಡಮ್, ನಿಮ್ಮ ಮಕ್ಕಳನ್ನ ಒಂದ್ಸಲ ಕರೀತೀರಾ? ಯಾಕೆ? ಕರೆದ್ರೆ ಗೊತ್ತಾಗತ್ತೆ ಮೇಡಮ್. ರಾಕಿ, ಅನು, ಕೀರ್ತಿ, ಬನ್ನಿ ಇಲ್ಲಿ. ಇವರು ಕೀಗೋಸ್ಕರ ಬಂದಿದ್ದಾರೆ ಅನ್ಸುತ್ತೆ. ಈಗೇನ್ ಮಾಡೋದು? ನಿಮ್ಮ ರಾಕಿ ಸ್ಟಾಫ್ ರೂಮಲ್ಲಿರೋ ಬೀರು ಕೀನ ತಗೊಂಡು ಬಂದಿದ್ದಾನೆ. ನಮ್ಮ ರಾಕಿ ಸ್ಕೂಲ್ ಕೀ ಯಾಕೆ ತರ್ತಾನೆ? ಏನ್ ರಾಕಿ, ಕೀ ತಗೊಂಡ್ ಬಂದ್ಯಾ? ಇಲ್ಲ ಮಮ್ಮಿ. ಅಷ್ಟಕ್ಕೂ ಸ್ಕೂಲ್ ಕೀಯಿಂದ ರಾಕಿಗೇನು ಕೆಲಸ? ಅವನ್ಯಾಕೆ ತಗೊಂಬರ್ತಾನೆ? ಇಲ್ಲ ಸರ್, ನಿಮ್ಮ ರಾಕಿನ ಸ್ಟಾಫ್ ರೂಮಲ್ಲಿ ನೋಡಿದೆ. ಆಗ ಬೀರು ಓಪನ್ ಆಗಿತ್ತು, ಬೀಗದ ಕೈ ಕೂಡ ಅಲ್ಲೇ ಇತ್ತು. ನಿನ್ ಸ್ಟಾಫ್ ರೂಮಿಗೆ ಹೋಗಿದ್ಯಾ ರಾಕಿ? ಮಿಸ್ಗೋಸ್ಕರ ಹೋಗಿದೆ ಮಮ್ಮಿ, ಆದ್ರೆ ಕೀ ತಗೊಂಡಿಲ್ಲ. ಅಣ್ಣ ಕೀ ತಗೊಂಡಿದ್ದಾನೆ ಅಂತ ಹೇಳಿದ್ರೆ ನನ್ ಮೇಲೆ ಡೌಟ್ ಬರಲ್ಲ. ಈಗೇನ್ ಮಾಡೋದು? ನೀನೇ ಕೀ ತಗೊಂಡಿದ್ದು ಅಲ್ವಾ ಅಣ್ಣ? ಅಣ್ಣ ಯಾವಾಗ ಕೀ ತಗೊಂಡಿದ್ದಾನು? ಅಣ್ಣನ ಜೊತೆ ನಾನು ಕೂಡ ಸ್ಟಾಫ್ ರೂಮ್ ಅಲ್ಲಿ ಇದ್ದೆ. ಆಗ ಅಣ್ಣ ಬೀಗಿದ ಕೀನ ತಗೊಂಡ. ಅನು ಯಾಕೆ ಸುಳ್ಳು ಹೇಳ್ತಿದ್ದಾಳೆ? ಅನು ಯಾಕೆ ಟೆನ್ಷನ್ ಮಾಡ್ಕೋತಿದ್ದಾಳೆ? ಅಂದ್ರೆ ಅವಳು ಕೀ ತಗೊಂಡಿದ್ದಾಳ? ಅದನ್ನ ಹೇಳಕ್ಕಾಗ್ದೆ ನನ್ ಮೇಲೆ ಆಗ್ತಿರ್ಬೇಕೇನೋ. ಅನುನ ಸೇವ್ ಮಾಡ್ಬೇಕು. ನಿಮ್ಮ ಹುಡುಗಿನೇ ಹೇಳ್ತಾ ಇದ್ದಾಳಲ್ಲ ಸರ್, ರಾಕಿನೇ ಕೀ ತಗೊಂಡಿರೋದು ಅಂತ. ತಗೊಂಡಿದ್ಯಾ ರಾಕಿ? ನಿಜ ಹೇಳು ರಾಕಿ. ತಗೊಂಡೆ ಮಮ್ಮಿ. ಆಗ್ಲೇ ಕೇಳಿದಿಕ್ಕೆ ತಗೊಂಡಿಲ್ಲ ಅಂದಲ್ಲ ರಾಕಿ? ಮರ್ತೋಗಿದ್ದೆ ತಾತ. ಸ್ಕೂಲ್ ಬೀಗದ ಕೆರೆ ಯಾಕೋ ತಗೊಂಡ್ ಬಂದಿದ್ಯಾ? ಬೀರು ಓಪನ್ ಆಗಿತ್ತು ಅಜ್ಜಿ. ನಾನು ಆ ಬೀರುನ ಕ್ಲೋಸ್ ಮಾಡಿ ಬೇಗ ಹಾಕಿ ಅದನ್ನ ಅಲ್ಲೇ ಇಟ್ಟಿದ್ದೀನಿ. ಎಲ್ಲಿಟ್ಟಿದ್ಯಪ್ಪ? ನಾಳೆ ಸ್ಕೂಲಿಗೆ ಬಂದ್ಮೇಲೆ ತೋರಿಸ್ತೀನಿ ಅಂಕಲ್. ನಿಮ್ಗೆ ತೊಂದರೆ ಕೊಟ್ಟಿದ್ದಕ್ಕೆ ಸಾರಿ ಅಂಕಲ್. ಬೀರುಲಿ ಇಂಪಾರ್ಟೆಂಟ್ ಫೈಲ್ಸ್ ಇದೆ ಕಣಪ್ಪ. ಈ ಕೀ ಕಳೆದೋದ್ರೆ ಪ್ರಿನ್ಸಿಪಲ್ ನಮ್ಮ ಮೇಲೆ ಕೋಪ ಮಾಡಿಕೊಂಡು ನಮ್ಮನ್ನ ಜಾಬಿಂದ ತೆಗಿತಾರೆ. ಸಾರಿ ಅಂಕಲ್, ನೆಕ್ಸ್ಟ್ ಟೈಮ್ ಹೀಗೆ ಮಾಡಲ್ಲ. ಸರಿನಪ್ಪ, ನಾಳೆ ಸ್ಕೂಲಿಗೆ ಬಂದಮೇಲೆ ಕೀ ಎಲ್ಲಿದೆ ಅಂತ ತೋರಿಸು. ಬರ್ತೀವಿ ಸರ್. ಸದ್ಯ ಓದೋಕ್ಕೆ ಸ್ಕೂಲ್ಗೆ ಹೋಗೋದನ್ನ ಬಿಟ್ಟು ಇದೇನ್ ಕಿತಾಪತಿ ನಿಂದು? ನಿನಗೋಸ್ಕರ ಸ್ಕೂಲ್ನವರು ಮನೆಗೆ ಬರ್ಬೇಕಾ? ರಾಕಿ ತಪ್ಪೇನಿದೆ ಜಯಂತಿ? ಬೀರು ಓಪನ್ ಆಗಿದೆ ಅಂತ ಕ್ಲೋಸ್ ಮಾಡಿ ಲಾಕ್ ಮಾಡಿದಾನೆ ಅಷ್ಟೇ ಅಲ್ವಾ? ಆ ಕಬೋರ್ಡ್ ಅಲ್ಲಿ ಇಂಪಾರ್ಟೆಂಟ್ ಫೈಲ್ಸ್ ಇದೆಯಂತೆ, ಅದು ಹೋದ್ರೆ ಯಾರಿಗೆ ಜವಾಬ್ದಾರಿ? ಆ ರೀತಿ ಆಗ್ಬಾರ್ದಂತಾನೆ ರಾಕಿ ಬೀರುನ ಲಾಕ್ ಮಾಡಿದ್ದಮ್ಮ. ಅವನು ಒಳ್ಳೆ ಕೆಲಸನ ಮಾಡಿದ್ದಾನೆ. ಆಗಿರ್ಬೋದು ಅಭಿ, ಆದ್ರೆ ಅದು ಅವನ ಕೆಲಸ ಅಲ್ವಲ್ಲ. ಇನ್ಯಾವತ್ತೂ ಈ ತರ ಕೆಲಸ ಮಾಡಬಾರ್ದು ಅಂತ ರಾಕಿಗೆ ನಿನ್ ಬುದ್ಧಿ ಹೇಳುವಸು. ಈ ತರ ಮನೆ ತನಕ ಯಾರಾದ್ರೂ ಬಂದ್ರೆ ನಾನ್ ಸಹಿಸೋದಿಲ್ಲ. ಸಾರಿ ಅಜ್ಜಿ, ಮತ್ತೆ ರಿಪೀಟ್ ಮಾಡಲ್ಲ. ರಾಕಿ ಅನು ಕೀರ್ತಿ, ನೀವು ಊಟ ಮಾಡಿದ್ರಾ? ಮಾಡಿದ್ವಿ ಡ್ಯಾಡಿ. ವೆರಿ ಗುಡ್. ಓಕೆ, ಟೈಮ್ ಟು ಸ್ಲೀಪ್. ಓಕೆ, ಬನ್ನಿ ಮಲ್ಕೊಳ್ಳಿ.
ಗೋ 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 ಗುಡ್ ನೈಟ್ ಗುಡ್ ನೈಟ್ ಬಾಯ್ ಗುಡ್ ನೈಟ್. ಹಾಂ ಡ್ಯಾಡಿ, ಊಟ ಮಾಡಿದ್ರ ನೀವು? ನಮ್ಮೆಲ್ಲರದು ಆಯ್ತು ಅಭಿ, ನೀನು ವಸು ಮಾತ್ರ ಬಾಕಿ ಇರೋದು. ಹೋಗಿ ಊಟ ಮಾಡಿ. ಓಕೆ ಡ್ಯಾಡಿ, ಬನ್ನಿ.